ಹೇ ಸೂರ್ಯ, ಯಾಕೋ ಸೈಲೆಂಟಾಗಿ ಕೂತಿದ್ಯಾ? ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡೋದು ನನಗೂ ಹೇಳ್ಬೇಕು ಅಂತ ತುಂಬಾ ಇಷ್ಟ, ಆದ್ರೆ ನೀವು ತಡ್ಕೋತೀರೋ ಇಲ್ವೋ ಅಂತ ಸುಮ್ಮನೆ ಇದ್ದೀನಿ. ಏನೋ ಹಾಗಂದ್ರೆ? ಅಂದ್ರೆ ನೀವೇನೋ ಸಿಕ್ಕಾಪಟ್ಟೆ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಜಾಸ್ತಿ ಲೈಕ್ ಕೊಟ್ರೆ ನೀವು ಇಷ್ಟಪಡ್ತೀರೋ ಇಲ್ವೋ ಅಂತ. ಏಯ್ ಚೋಟಾ ಭೀಮ್, ನೀನು ಚೆನ್ನಾಗಿ ಮಾತಾಡ್ತೀಯ ಅಂತ ನಂಗೆ ಗೊತ್ತು. ಸುತ್ತಿ ಬಳಸಿ ಮಾತಾಡ್ದೆ. ಪ್ರಾರ್ಥನಾ ಅವ್ರಿಗೆ ನನ್ನ ಗೆಟಪ್ ಇಷ್ಟ ಆಗತ್ತಾ ಇಲ್ವಾ ಅಂತ ಹೇಳು. ಅದಕ್ಕಿಗೆ ವಾಟ್ ಏನಂದೆ? ಅದು ಅದು ನೀವು ನಂಬ್ರೋ ಅಲ್ವಾ, ಅದರಿಂದಾಗಿ ಪ್ರಾರ್ಥನಾ ಅವ್ರು ನನಗೆ ಅದಕ್ಕೆ. ಓ ಹಂಗ? ಹಾ ಹಾಗೇನೆ. ಓಕೆ ಟೆಲ್ ಮಿ, ಈ ಗೆಟಪ್ಪು ನಿಮ್ಮ ಅತ್ತಿಗೆ ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ? ಇಷ್ಟ ಆಗಲ್ವಾ? ವೈ ನಾಟ್? ಏನೋ ನನ್ಗೆ ಅನ್ಸಿದ್ ಹೇಳಿದ್ನಪ್ಪ. ನನ್ಗೆ ಯಾಕೋ ನಿಮ್ ಜೋಡಿ ಅಷ್ಟು ಚೆನ್ನಾಗಿದೆ ಅನಿಸ್ತಾ ಇಲ್ಲ. ಏನು ಅಂದ್ರೆ ನೀವು ಸೂಪರ್ ಆಗಿದ್ದೀರಾ, ನಿಮ್ಗೆ ಅದಕ್ಕೆ ಸೂಟ್ ಆಗಲ್ಲ. ಆಕ್ಚುಲಿ ನಾನು ಪ್ರಾರ್ಥನಾ ಅವರು ಸೂಪರ್ ಜೋಡಿ. ಈ ಗೆಟಪ್ ಅಲ್ಲಿ ಥೀಮ್ ಫೋಟೋ ಶೂಟ್ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀನೇ ನೋಡು. ನಿಮ್ಗೇನೋ ಈ ಗೆಟಪ್ ಸೂಪರ್ ಆಗಿ ಕಾಣುತ್ತೆ, ಆದ್ರೆ ಅದಕ್ಕೆ ಸೂಪರ್ ಆಗಿ ಕಾಣಲ್ಲ. ನಾನು ಹೇಳ್ತಾ ಇರೋದೇನು ಅಂದ್ರೆ ನೀವು ಸೂಪರು, ಅದಕ್ಕೇನು ಸೂಪರು, ಆದ್ರೆ ನಿಮ್ ಜೋಡಿ ಚೆನ್ನಾಗಿಲ್ಲ. ಯಾಕೆ? ನಿಮ್ ಲೆವೆಲ್ಗೆ ಈ ಮಿಡ್ಡೀಸ್ ಸ್ಕರ್ಟ್ಸ್ ಮಾತ್ರ ಸೆಲೆಕ್ಟ್ ಆಗುತ್ತೆ, ಸೀರೆ ನೋ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ನಿಮ್ಮ ಅತ್ತಿಗೆ ಆಗ್ಲೇ ನನ್ನ ಮನ್ಸು ಗೆದ್ದಾಗಿದೆ. ನಾವಿಬ್ರು ಸ್ಪೀಡ್ ಆಗಿದ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನಿಮ್ಮ ಅತ್ತಿಗೆ ಸ್ಪೀಡ್ ಬ್ರೇಕರ್ ತರ ಇರೋದೇ ಒಳ್ಳೇದು. ಹಂಗಂತೀರಾ? ಹಾ ಮತ್ತೆ ಹಂಗೆ ಹೇಳೋದು. ಐ ಲವ್ ಯು ಅತ್ತಿಗೆ. ಅಯ್ಯೋ ಗಮನ್ ನನ್ ಮಗನೆ, ಅವರು ನಮ್ಮತ್ಗೆ ಕಣೋ, ಯಾವತ್ತಿದ್ರು ನಮ್ಮ ಅಣ್ಣಂಗೆ ಸ್ವಂತ. ಸೂರ್ಯ ಬಂದೆ. ಏನ್ ಹೇಳಿದ್ರಿ ನೀವು? ಗೆಟ್ ಲಾಸ್ಟ್ ಅಂದೆ. ನೀವು ನನ್ನನ್ನ ಇಲ್ಲಿಂದ ಗೆಟ್ ಲಾಸ್ಟ್ ಮಾಡ್ಬೋದೇ ಹೊರತು ಇಲ್ಲಿಂದ ಮಾಡೋಕ್ಕಾಗಲ್ಲ. ನಿಮ್ಮ ಮೌನನೇ ಹೇಳ್ತಿದೆ ನಿಮ್ಮಿಂದ ನನ್ನನ್ನು ಮರೆಯೋಕ್ಕಾಗಲ್ಲ ಅಂತ. ನಾನು ಮೌನವಾಗಿರೋದು ನಿಮ್ಮನ್ನ ಮರೆಯಕ್ಕಾಗಲ್ಲ ಅಂತಲ್ಲ, ನಿಮ್ ಜೊತೆ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ. ಪ್ಲೀಸ್ ಯುವ, ಹೊರಟೋಗಿ ಇಲ್ಲಿಂದ. ಹೋಗ್ತೀನಿ, ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನೀವು ಈ ಸ್ಕಂದನ್ ಜೊತೆ ಫೋಟೋ ಶೂಟ್ ಮಾಡಿಸ್ಕೋಬಹುದು, ಎಂಗೇಜ್ಮೆಂಟ್ ಕೂಡ ಆಗ್ಬಹುದು, ಆದರೆ ನಿಮ್ಮ ಕುತ್ತಿಗೆಗೆ 3 ಗಂಟೆ ಹಾಕೋದು ನಾನೇ. ಯಾಕೆ ಅಳ್ತಿದ್ಯಾ? ಅವನ್ ಏನೇ ಅಂದ? ಪಾವ್ನಿ ಹೇಳು, ಏನಂದ? ನಿನ್ ಕುತ್ತಿಗೆಗೆ ಯಾವತ್ತಿದ್ರು 3 ಗಂಟೆ ಕಟ್ಟೋದು ನಾನೇ ಅಂತ ಹೇಳೋದ್ರು. ನನಗೆ ಯಾಕೋ ಭಯ ಆಗ್ತಿದೆ ಪಾವ್ನಿ. ಲೇ ಅಕ್ಕ, ಸಮಾಧಾನ ಮಾಡ್ಕೊಳೆ. ಆಮೇಲೆ ಫೋಟೋ ಶೂಟ್ ಬೇರೆ ಮಾಡಬೇಕು, ಕಷ್ಟ ಆಗುತ್ತೆ ಕಣೆ. ಪ್ಲೀಸ್ ಸಮಾಧಾನ ಮಾಡ್ಕೊ. ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಯಾರು ನನ್ನನ್ನ
ಅರ್ಥನೇ ಮಾಡ್ಕೋತಿಲ್ಲ. ನಾನು ಇವನ ಹತ್ರ ಮಾತಾಡ್ತೀನಿ ಅಕ್ಕ, ಮೊದಲು ನೀನು ಅಳದ್ ನಿಲ್ಸು. ನಜ್ಜಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ ಇವನಿಗೆ. ಹಾ, ಎಕ್ಸ್ಕ್ಯೂಸ್ ಮೀ, ರೆಡಿನಾ? ಹಾ, ರೆಡಿ ಇದ್ದಾರೆ. ಟಚ್ ಅಪ್ ಮಾಡಬೇಕು ಅಷ್ಟೇ. ಮೇಕಪ್ ಆರ್ಟಿಸ್ಟ್ನ ಕರಿತೀರಾ? ಓಕೆ, ಕಳ್ಸ್ಕೊಡ್ತೀನಿ. ವಾವ್, ಸೂರ್ಯ, ಈಗೇನ್ ಹೇಳ್ತೀಯ? ಪ್ರಾರ್ಥನಾ, ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸ್ಕಂದ ಅವರೇ. ಹೇ, ನೋ, ಕಾಲ್ ಮೀ ಸ್ಯಾಂಡಿ. ಥ್ಯಾಂಕ್ ಯು ಸ್ಯಾಂಡಿ. ಸರ್ ರೆಡಿ? ಪ್ರಾರ್ಥನಾ, ರೆಡಿ? ಸ್ಯಾಂಡಿ, ಮೈ ಪ್ಲೇಷರ್. ಪ್ರಾರ್ಥನಾ ಅವರೇ, ಸ್ಮೈಲ್. ಪ್ರಾರ್ಥನಾ ಅವರೇ, ಸ್ಮೈಲ್. ಪ್ರಾರ್ಥನಾ ಅವರೇ, ಸ್ಮೈಲ್ ಮಾಡಿ. ಪ್ರಾರ್ಥನಾ, ಸ್ಮೈಲ್ ಪ್ಲೀಸ್. ಪ್ರಾರ್ಥನಾ, ಸ್ಮೈಲ್ ಪ್ಲೀಸ್. ಓ ಪ್ರಾರ್ಥನಾ, ವೈ ಆರ್ ಯು ಸೋ ಸ್ಯಾಡ್? ಹೇ ಪ್ರಾರ್ಥನಾ, ವಾಟ್ ಹ್ಯಾಪನ್? ಎನಿಥಿಂಗ್ ರಾಂಗ್? ಪಾವನಿ, ಏನು? ಇಲ್ಲೇನೋ ಮಿಸ್ ಹೊಡಿತಿದೆ. ಅಣ್ಣ ನೋಡಿದ್ರೆ ನಗ್ತಾ ಇದ್ದಾನೆ, ಅದಕ್ಕೆ ನೋಡಿದ್ರೆ ನಗ್ಲೋ ಬೇಡವೋ ಅಂತ ಪೋಸ್ ಕೊಡ್ತಾ ಇದ್ದಾರೆ. ಪ್ರಾರ್ಥನಾ ಅವರೇ, ಸ್ಮೈಲ್. ಯಾಮಿ, ಇಫ್ ಯು ಡೋಂಟ್ ಮೈಂಡ್, ನಿಮ್ ಕ್ಲೈಂಟ್ನ ನಾನು ನಗಿಸ್ಲಾ? ಯಾ, ಶೋರ್. ಯುವ, ಇವ್ರು ಯಾಕೆ ಡಲ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಹಾಗಿದ್ರೆ ಆಫ್ ಕೋರ್ಸ್, ನಂಗೆ ಗೊತ್ತು. ಯಾಮಿ, ನಿಮ್ಮ ಕ್ಲೈಂಟ್ಗೆ ಈ ಪೋಸ್ಗಳು ಇಷ್ಟ ಆಗ್ತಿಲ್ಲ ಅಲ್ವಾ ಪ್ರಾರ್ಥನಾ ಅವರೇ?
ವರಿ, ಒಂದಷ್ಟು ಹೊಸ ಪೋಸ್ಗಳನ್ನ ನಾನು ಹೇಳ್ಕೊಡ್ತೀನಿ, ನೀವು ನೋಡ್ಕೋಬಹುದು. ಸ್ಕಂದ ಅವ್ರೆ ನೋಡಿ, ಬನ್ನಿ ಬನ್ನಿ. ನೀವು ಹೀಗೆ ನಿಂತ್ಕೊಂಡು ಪ್ರಾರ್ಥನಾ ಅವ್ರನ್ನ ಹೀಗೆ ಹಿಡ್ಕೋಬೇಕು. ಟರ್ನ್ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳಿ, ಆಯ್ತಾ? That's nice, man. ನೆಕ್ಸ್ಟ್ ಒನ್ ಬಂದು ಹೀಗೆ ತಿರುಗ್ಬಿಟ್ಟು ಹೀಗೆ ಹಿಡ್ಕೊಂಡು ಅವ್ರ ಕಣ್ಣನ್ನೇ ನೋಡಿ. ನೆಕ್ಸ್ಟು ಹೀಗೆ ಟರ್ನ್ ಮಾಡಿ ಹೀಗೆ ಹಿಡ್ಕೊಂಡು, ಮುಜುಗರ ಮಾಡ್ಕೋಬೇಡಿ, ಹಿಡ್ಕೊಳ್ಳಿ, ಕರೆಕ್ಟಾಗಿ ಹಿಡ್ಕೊಳ್ಳಿ, ಹೀಗೆ ಪೋಸ್ ಕೊಡಿ. ಸ್ಕಂದ ಅವ್ರೆ ಬನ್ನಿ. ಚೀ ಚಿ 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 ಚಿ, ಇದು ಒಂದು ಪೋಸ ಚೆನ್ನಾಗಿಲ್ಲ. ಸ್ವೀಟಿ, ನಿಮ್ಗೇನಾದ್ರೂ ಈ ಪೋಸ್ ಇಷ್ಟ ಆಯ್ತಾ? ಹಾ, ಚೆನ್ನಾಗಿದೆಯಲ್ಲ. ವಾಟ್ ಸ್ವೀಟಿ, ಜಸ್ಟ್ ಇಮ್ಯಾಜಿನ್, ಇದು ನಿಮ್ದೇ ಪ್ರೀ ವೆಡ್ಡಿಂಗ್ ಶೂಟ್ ಆಗಿದ್ದು, ನಿಮ್ ಹುಡುಗನ್ ಜೊತೆ ಇದೇ ಪೋಸ್ ನ ಕಂಪೋಸ್ ಮಾಡ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ನೋಡಿ. ನೀವೊಂದು ಕೆಲಸ ಮಾಡಿ, ನಿಮ್ ಕ್ಯಾಮ್ರಾ ನಲ್ಲಿಡಿ. ಅಯ್ಯೋ ಕೊಡಿ ಇಲ್ಲಿ. ಈಗ ನೀವೇ ಮದುವೆ ಹುಡುಗಿ, ನಾನು ನಿಮ್ ಫಿಯಾನ್ಸೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ ಅಂತ ಹೇಳ್ತಿರೋದು. ಎಲ್ಲಿ ತಿರುಗಿ, ನಾನ್ ನಿಮ್ಮನ್ನ ಹೀಗೆ ಹಿಡ್ಕೋತೀನಿ. ಹೇಗಿದೆ ಪೋಸು? ಯೋಚನೆ ಮಾಡಿ. ಯಾ, ಇಟ್ಸ್ ನಾಟ್ ಗುಡ್ ಅಲ್ವಾ? ಇನ್ಮೇಲೆ ಇವ್ರು ಕೊಡೋ ಎಲ್ಲಾ ಪೋಸ್ಗೂ ನೀವು ಹೀಗೆ ಇಮ್ಯಾಜಿನ್ ಮಾಡ್ಕೊಂಡು ಶೂಟ್ ಮಾಡಬೇಕು. ಶೋರ್. ಜಸ್ಟ್ ಅ ಮಿನಿಟ್. ಪ್ರಾರ್ಥನಾ ಅವರೇ, ಈಗ ಪೋಸ್ ಕೊಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ನೀವು ಹೀಗೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ. ಸೆರಗ್ ಹೀಗೆ ತಗೊಂಡು ಕೈ ಹೀಗೆ ಹಿಡ್ಕೊಂಡು, ಸ್ಕಂದ ಅವರೇ ಹೋಲ್ಡ್ ಇಟ್. ವಾಟ್ ನೆಕ್ಸ್ಟ್? ನಾನು ಹೇಳ್ತೀನಿ ರೀ. ಸೆರಗ್ನ ಈ ಕೈಲಿ ಹಿಡ್ಕೊಂಡು ಅವ್ರ ಕೈನ ಹೀಗೆ ಹಿಡ್ಕೊಂಡು ಪೋಸ್ ಕೊಡಿ. ತಿರುಗಿ 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 ತಿರುಗಿ. ಯಾಮಿ, ಕ್ಯಾಮ್ರಾ ಎಲ್ಲಿ? ಓ, ಕ್ಯಾಮ್ರಾ ತಗೊಳ್ಳಿ. ನೀವೀಗ ಇಮ್ಯಾಜಿನ್ ಮಾಡ್ಕೋಬಹುದು. ಯಾ, ಸೂಪರ್. ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಕಮಾನ್ ಪ್ರಾರ್ಥನಾಜಿ, ನೀವು ಹೀಗೆ ಪೋಸ್ ಕೊಡಿ. ಓಯ್ ಚೋಟಾ, ಅಕ್ಕ ಇವಾಗ ಪೋಸ್ ಕೊಡ್ತಾಳೆ ಅನ್ಕೊಂಡಿದ್ಯಾ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸ್ಕಂದ ಅವ್ರೆ ಬನ್ನಿ. ಯಾಮಿ, ವೇಟ್ 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 ವೇಟ್. ಇವ್ರ ಮೇಲೆ ರೋಸ್ ಪೆಟಲ್ ಹಾಕಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅನ್ಸುತ್ತೆ. ಏಯ್ ಪಾವನಿ, ಬಾಯ್ಲಿ. ರೋಸ್ ಪೆಟಲ್ಸ್ ತಗೋ. ನೀನು ಸ್ಕಂದ ಅವ್ರ ಕಡೆಯಿಂದ ಅವ್ರ ಮೇಲೆ ಹಾಕು. ನಾನು
ಪ್ರಾರ್ಥನಾ ಅವ್ರ ಕಡೆಯಿಂದ ಪೆಟಲ್ಸ್ ಹಾಕ್ತೀನಿ. ಯಾ ರೆಡಿ 1 2 3 ಸ್ಟಾರ್ಟ್. ಏಯ್ ನನ್ ಮೇಲೆ ಯಾಕೆ ಹಾಕ್ತಿದ್ದೀರಾ? ಅವ್ರ ಮೇಲೆ ಹಾಕಿ. ಅಂದ್ರೆ ಹೀಗ್ ಹಾಕ್ಲಾ ಅಂತ ಕೇಳೋಕ್ ನಿಮ್ಮೇಲೆ ಹಾಕಿದ್ದು. ಫನ್ನಿ ಗಾಯ್. Okay, costume change. ಹೇ ಸ್ವೀಟಿ, ನಾನು ಫೋಟೋಸ್ ನೋಡ್ಬೋದಾ? Yeah, sure. Hey, how is it? Nice, na? ಓ ಸೂಪರ್. ಎಕ್ಸ್ಕ್ಯೂಸ್ ಮೀ ಯುವ, ಒಂದು ನಿಮಿಷ ಬಾ. ಫೋಟೋಸ್ ನೋಡ್ತೀನಿ ಇರು ಪಾವನಿ. ಯುವ ಬಾ ನನ್ನ ಜೊತೆ. ಪಾವನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇರು ಒಂದು ನಿಮಿಷ. ನಿನ್ನ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಾನೇನ್ ಅನ್ಕೊಂಡಿದ್ದೀನಿ? ನಾನೇನ್ ಅನ್ಕೊಂಡಿದ್ದೀನಂತೆ. ಯಾಕೆ ಅವಳ ಜೊತೆ ಹಾಗೆ ಹಲ್ಕಿಸ್ಕೊಂಡು ನಿಂತಿದ್ಯಾ? ಏನೋ ನೀವಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸು, ಅಷ್ಟು ಕ್ಲೋಸ್ ಅನ್ನೋ ಥರ. ಇದು ಒಳ್ಳೆ ಸರಿ ಹೋಯ್ತಲ್ಲ. ನಾನ್ ಬೆಂಕಿಗಿರಿದಲ್ಲಿ ಹತ್ಕೋತಿರೋದಿಲ್ಲ. ಹತ್ಕೋತಿಲ್ಲ, ಬಗ ಬಗ ಅಂತ ಉರಿತಿದೆ. ಅಲ್ಲ ಅಣ್ಣ, ಅದಕ್ಕೆ ಇನ್ಯಾರ ಜೊತೆ ಇದ್ರೆ ಉರಿಬೇಕಾಗಿರೋ ನಿನ್ಗೆ, ಆದ್ರೆ ನೀನ್ ನಾರ್ಮಲ್ ಆಗಿ ಇದ್ಯಾ. ಸೂರ್ಯ, ಉರ್ಕೊಳ್ಳೋದೆಲ್ಲ ಮುಗ್ದೋಯ್ತು, ಇನ್ನೇನಿದ್ರು ಉರ್ಸೋದಷ್ಟೇ. ನೀನ್ ಹೀಗೆ ಉರ್ಸಿದ್ರೆ ಅವಳ ಮನ್ಸು ನಿನ್ ಕಡೆ ವಾಲತ್ತೆ ಅನ್ಕೊಂಡಿದ್ಯಾ? ಐ ಡೋಂಟ್ ಕೇರ್. ಇನ್ಯಾರೋ ಕೇರ್ ಮಾಡ್ಬೇಕು? ಏನೋ ದೊಡ್ಡದಾಗಿ ನಿನ್ ಕತ್ತಿಗೆ ತಾಳಿ ಕೊಟ್ಟೋದ್ ನಾನೇ ಅಂತ ನಮ್ಮ ಅಕ್ಕಂಗೆ ಹೇಳ್ ಬಂದಿದ್ಯಂತೆ. ಅಣ್ಣ ನಿಜನಾ? ಹೌದು, ನಿಜಾನೇ. ಥೂ, ಯಾವ್ದೋ ಇದು ಹೊಸ ಟ್ರ್ಯಾಕು. ಹಾಳಾಗೋಗ್ಲಿ. ನೀನ್ ಅವಳನ್ನ ಹೀಗೆ ಉರ್ಸಿದ್ರೆ ಅವಳು ನಿನ್ನವಳು ಆಗ್ತಾಳೆ ಅನ್ಕೊಂಡಿದ್ಯಾ? ನೀನ್ ಅವಳಿಗೆ ಉರ್ಸೋ ಅಷ್ಟು ಅವಳು ನಿನ್ನಿಂದ ದೂರ ಆಗ್ತಾಳೆ ಕಣೋ. ಅದ್ ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ಅವ್ರೆಲ್ಲೂ ಹೋಗಲ್ಲ, ಹೋಗೋಕೆ ನಾನ್ ಬಿಡೋದು ಇಲ್ಲ. ಈಗ ಮಾಡ್ತಿರೋದೇನು ಮತ್ತೆ? ಯಾಕೋ ಹೀಗೆ ಆಡ್ತಿದ್ಯಾ ನೀನು? ಸಡನ್ ಆಗಿ ಯಾಕೆ ಬದಲಾಗಿದ್ಯಾ? ಹೇ ದಡ್ಡಿ, ನಾನು ಫೋಟೋಗ್ರಾಫರ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿದ್ದಕ್ಕೆ ನಿನಗೆ ಇಷ್ಟು ಉರ್ದಿದೆ ಅಂದ್ಮೇಲೆ ಇನ್ನು ಅವ್ರಿಗೆ ಎಷ್ಟು ಉರ್ದಿರ್ಬೇಡ ಹೇಳು. ಅಲ್ವೋ? ವಾವ್, ನಮ್ಮ ಹುಡುಗಿ ಎಷ್ಟು ಸಕ್ಕದಾಗಿದ್ದಾಳಲ್ವಾ. ಲೋ ಚೋಟಾ, ನಿಮ್ಮಣ್ಣ ಏನ್ ಲೂಸ್ ಏನೋ? ನನ್ಗೂ ಇವಾಗ್ಲೇ ಗೊತ್ತಾಗಿದ್ದು. ಏನ್ ಸಾಹೇಬ್ರು, ಅಷ್ಟೊತ್ತಿಂದ ಗಿಫ್ಟನ್ನೇ ನೋಡ್ತಾ ಕೂತಿದ್ದೀರಾ? ಅದು ಅಷ್ಟು ಡೀಪಾಗಿ. ಗಿಫ್ಟ್ ಅಷ್ಟಿಷ್ಟ ಆಯ್ತೇನ್ರಿ ನಿಮ್ಗೆ? ಇಷ್ಟ ಆಗದೆ ಇರುತ್ತಾ? ನನ್ನ ಮಗಳು ಅಷ್ಟೊಂದು ಪ್ರೀತಿಯಿಂದ ಕೊಟ್ಟಿರುವಾಗ. ಹೌದು ರೀ, ತುಂಬಾ ಪ್ರೀತಿಯಿಂದ ಕೊಟ್ಟಿದ್ದಾಳೆ. ಅವಳಿಗೆ ನೀವು ಅಂದ್ರೆ ಪಂಚಪ್ರಾಣ. ಮತ್ತಿನ್ಯಾರ ಮಗಳು ಅವಳು? ಈ ಅಪ್ಪನ ಮಗಳು.
ಅದಕ್ಕೆ ಈ ಅಪ್ಪನ್ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ. ಅಲ್ಲ ದೇವಕಿ, ಈ ಪಾಪುಗೆ ಇಂಥ ಕ್ರೇಜಿ ಐಡಿಯಾಗಳೆಲ್ಲ ಎಲ್ಲಿಂದ ಬರುತ್ತೆ ಅಂತ. ಇಲ್ಲಿ ನೋಡು, ಎಲ್ಲಿಂದ ನೋಡಿದ್ರು ಒಂದೊಂದು ಫೋಟೋ ಕಾಣುತ್ತೆ. ಈ ಪುಟ್ಟ ಬಾಕ್ಸಲ್ಲಂತೂ ಇಡೀ ನನ್ನ ಜೀವನನೇ ತೋರಿಸ್ಬಿಟ್ಟಿದ್ದಾಳೆ ನನ್ನ ಮಗಳು. ರೀ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಈ ಗಿಫ್ಟ್ ವಿಷಯದಲ್ಲಿ ನಾವು ಎಲ್ಲರೂ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀವಿ. ಸರಿ ರೀ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ಬರ್ತೀನಿ. ಏಯ್, ಎಲ್ಲಿ ಹೋಗ್ತೀಯ ನೀನು? ಬಾ, ಕುತ್ಕೋ ಬಾ ಇಲ್ಲಿ. ನೋಡು ಹೇಗಿದ್ದೀನಿ ನೋಡು. ನಾನು ಕಾಲೇಜ್ ಡೇಸಲ್ಲಿ ತೆಗೆಸಿದ್ದು ಅನ್ಸುತ್ತೆ ಈ ಫೋಟೋ. ಮೋಸ್ಟ್ಲಿ ಫೈನಲ್ ಇಯರ್ ಡಿಗ್ರಿಲಿದ್ದೆ ಅನ್ಸುತ್ತೆ. ಇಲ್ಲಿ ನೋಡು, ಇದು ನಾನು ಬಿಸ್ನೆಸ್ ಶುರು ಮಾಡೋದಕ್ಕೂ ಮೊದಲು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಬಂದಿರೋ ಫಸ್ಟ್ ಸ್ಯಾಲ್ರಿಲಿ ತೆಗೆಸಿದ ಫೋಟೋ ಇದು. ಹೇಗಿದ್ದೀನಿ ನೋಡು. ರೀ, ನೀವು ಆಗ ಹೇಗಿದ್ರೋ ಈಗಲೂ ಹಾಗೇ ಇದ್ದೀರಾ. ಸ್ವಲ್ಪನೂ ವ್ಯತ್ಯಾಸ ಇಲ್ಲ ನೋಡಿ. ಓ ಹೌದಾ? ಹಾಗೇ ಇದ್ದೀನಾ? ಏ ಕಳ್ಳಿ, ಯಾಕೆ ನಾಚ್ಕೋತಿದ್ಯಾ? ರೀ, ನಂಗೆ ಕೆಲಸ ಇದೆ, ಸುಮ್ಮನೆ ರೀ. ಏ ಇರೇ, ಹೋಗುವಂತೀರು. ಅದಕ್ಕಿಂತ ಮೊದಲು ನನಗೊಂದು ಡೌಟ್ ಇದೆ. ಅದು ನಿನಗೆ ಗೊತ್ತಿದ್ರೆ ಆ ಡೌಟ್ ಕ್ಲಿಯರ್ ಮಾಡಿ ಹೋಗು. ಏನು? ಅಲ್ಲ, ನಮ್ಮ ಪಾಪು ಏನ್ ಸ್ಪೆಷಲ್ಲು ಅಂತ ಈ ಗಿಫ್ಟ್ ಕೊಟ್ಲು ಅಂತ. ನನ್ನ ಬರ್ಡೇ ಇನ್ನೂ ಎಲ್ಲೋ ಇದೆ. ಇನ್ನೇನ್ ಸ್ಪೆಷಲ್ಲು? ಏನೋ ಗೊತ್ತಿಲ್ಲ. ಹಾ, ಮೋಸ್ಟ್ಲಿ ನಮ್ಮ ಆನಿವರ್ಸರಿ ಹತ್ರ ಬಂತಲ್ವಾ, ಅದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದಾಳೆ ಅಂತ ಅನ್ಸುತ್ತೆ. ನೋ 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 ನೋ, ಹಾಗೇನಾದ್ರೂ ಇದ್ದಿದ್ರೆ ರೀಸನ್ ಹೇಳಿ ಕೊಟ್ಟಿರೋಳು. ಹಾಗೆ ಸುಮ್ಮನೆ ಕೊಟ್ಟಿದ್ದಾಳೆ. ಏನಿರ್ಬೋದು? ಅಯ್ಯೋ ದೇವ್ರೆ, ಇವ್ರು ಯಾಕೆ ಇದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೋತಾ ಇದ್ದಾರೆ? ಇವ್ರಿಗೇನಾದ್ರೂ ಸತ್ಯ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಏ ದೇವಕಿ, ಯಾಕೆ ಮಂಕಾಗ್ಬಿಟ್ಟೆ? ಏನೂ ಇಲ್ಲ ರೀ, ಅವಳು ನಿಮಗೆ ಗಿಫ್ಟ್ ಯಾಕೆ ಕೊಟ್ಲು ಅಂತ ಹೇಳೋದನ್ನ ಮರ್ತಲು ಅಂತ ಕಾಣುತ್ತೆ. ಪಾಪ ರೀ, ಅಷ್ಟು ಪ್ರೀತಿಯಿಂದ ನಿಮಗೆ ಗಿಫ್ಟ್ ಕೊಟ್ಟಿದ್ದಾಳೆ. ನೀವು ನೋಡಿದ್ರೆ ಯಾಕೆ ಏನು ಅಂತ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ. ಓ ಕರೆಕ್ಟ್, ಅದು ಸರಿಯನ್ನು. ಹಾ, ಇಲ್ಲಿ ನೋಡಿ ದೇವಕಿ, ಈ ಫೋಟೋ ನಾನು ಡೆಲ್ಲಿ ಕಾನ್ಫರೆನ್ಸ್ಗೆ ಹೋದಾಗ ತೆಗೆಸಿದ್ದು. ಮೇಡಮ್, ಗೌನ್ ಇಟ್ಕೊಳ್ಳ, ನೆಲ ಗುಡಿಸ್ತಿದೆ. ಏನು ಬೇಕಾಗಿಲ್ಲ. ಹಲೋ, ಅಲ್ಲೇನ್ ಮಾಡ್ತಿದ್ಯಾ? ಬಾ ಇಲ್ಲಿ. ಹಾ, ಬಂದೆ ಬಂದೆ ಬಂದೆ. ಹಲೋ, ಗೌನ್ ಹಿಡ್ಕೊಳ್ಳಿ. ಏನ್ ಮುಖ ನೋಡ್ತಿದ್ದೀರಾ? ನೆಲ ಗುಡಿಸ್ತಿದೆ, ಗೌನ್ ಹಿಡ್ಕೊಳ್ಳಿ ಅಂದೆ. ಆಹಾ, ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಮೇಡಮ್, ಹೊರಡೋಣ? ವಾವ್ ಪ್ರಾರ್ಥನಾ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಹೇ ಯುವ, ನೀವ್ಯಾಕೆ ಹಿಡ್ಕೊಂಡಿದ್ದೀರಾ? ಈ ಕೆಲಸ ಎಲ್ಲ ನೀವು ಮಾಡಬಾರ್ದು ಅಂತ ಮರ್ತೋಯ್ತಾ? ಅಯ್ಯೋ ಪರವಾಗಿಲ್ಲ ಬಿಡಿ, ಎಷ್ಟಾದ್ರೂ ನಮ್ಮ ಹುಡುಗಿನೇ ಅಲ್ವಾ.
ವಾಟ್? ಅಂದ್ರೆ ನಮ್ಮನೆ ಹುಡುಗಿತಾನೆ ಅಂದೆ. ಓಕೆ. ಯಾಮಿ, ವೆಯ್ಟ್. ಕೈ ಕೊಡಿ. ಕೈನ ಹೀಗೆ ಹಿಡ್ಕೊಂಡು ಹೀಗೆ ತಿರ್ಗಿಸ್ಬೇಕು. ಅರ್ಥ ಆಯ್ತಲ್ಲ? ನೀವ್ ಇಷ್ಟ ಚೆನ್ನಾಗಿ ಹೇಳ್ಕೊಟ್ಮೇಲೆ ಅರ್ಥ ಆಗ್ದಲೇ ಇರುತ್ತಾ ಡಿಯರ್? ಯಾ, ಕ್ಯಾರಿ ಆನ್. ಯಾ. ಓಯ್ ಚೋಟು, ನಿಮ್ಮ ಅಣ್ಣ ಹೇಳಿದ ನಿಜ ಕಣೋ. ಈ ಫಾರ್ಮುಲಾ ವರ್ಕ್ ಆಗ್ತಿದೆ. ಮತ್ತೆ ನಮ್ಮ ಅಣ್ಣನ್ನೇ ಹುಚ್ಚ ಅಂತ ಇದೆ. ಅವನೆಷ್ಟಾದ್ರೂ ನಿಮ್ಮ ಅಣ್ಣ ಅಲ್ವೇನಪ್ಪ? ಛತ್ರಿ ನನ್ನ ಮಗ. ಸರ್ ರೆಡಿ? ಯಾಮಿ, ಇದು ತುಂಬಾ ಅನ್ಕಂಫರ್ಟಬಲ್ ಆಗ್ತಿದೆ. ಒಂದು ಕೆಲಸ ಮಾಡೋಣ, ಪ್ರಾರ್ಥನಾ ಅವ್ರು ತಿರುಗ್ತಾ ಇರಲಿ, ನಾನು ಜಸ್ಟ್ ಪೋಸ್ ಮಾಡ್ತೀನಿ. ವಾವ್, ಏನ್ ತಲೆ ಸರ್ ನಿಮ್ದು, ಸೂಪರ್ಬ್. ಈ ಯಾಮಿ, ಕಂಟಿನ್ಯೂ. ಯಾ. ಓಕೆ ಸರ್, ಬಾಯ್. ಬಾಯ್ ಯಾಮಿ, ಥ್ಯಾಂಕ್ ಯು. ಯಾರು ಹುಡುಕ್ತಿದ್ದೀರಾ? ಅದೇ ಯುವ. ನಾನಿಲ್ಲೇ ಇದ್ದೀನಿ ಡಿಯರ್. ಎಲ್ಲೋ ಹೋಗ್ಬಿಟ್ಟಿದ್ದೆ? ಗೆಸ್ ಮಾಡು ನೋಡೋಣ. ಗೊತ್ತಿಲ್ಲ, ನೀನೇ ಹೇಳಪ್ಪ. ಥ್ಯಾಂಕ್ ಯು ಸೋ ಮಚ್. ನೀನ್ ನಂಬರ್ ಕೊಡು. ನೀನೇ ಕಾರ್ಡ್ ಕೊಡು, ನಾನು ಮಿಸ್ ಕಾಲ್ ಕೊಡ್ತೀನಿ. ಯಾ. ಹಾ, ಇದು ನನ್ನ ನಂಬರು, ಇದು ನನ್ನ ಸ್ಟುಡಿಯೋ ಅಡ್ರೆಸ್. ಯು ಮೋಸ್ಟ್ ಆಲ್ವೇಸ್ ವೆಲ್ಕಮ್. ಯಾ, ಥ್ಯಾಂಕ್ ಯು ಸೋ ಮಚ್. ಟಚ್ಚಲ್ಲಿರೋಣ? ಯಾ, ಯಾವಾಗ್ಲೂ ಟಚ್ಚಲ್ಲೇ ಇರ್ತೀನಿ. ಬಾಯ್. ಗೋಯಾ, ಸೋ ನಾಟಿ. ಬಾಯ್. ಬಾಯ್. ಹಲೋ ಪ್ರಾರ್ಥನಾ, ಯಾಕೆ ಹಾಗೆ ಮುಖ ಉದ್ದಿಸ್ಕೊಂಡಿದ್ದೀರಾ? ನೀವೀಗ ಮಂಕಾಗಿದ್ರೆ ನಿಮ್ಮ ಹುಡುಗನಿಗೆ ಬೇಜಾರಾಗಲ್ವಾ? ಐ ಮೀನ್, ನನಗೆ ಬೇಜಾರಾಗಲ್ವಾ ಅಂದೆ. ಏನು ಬೆಕ್ಕಿಗೆ ಹೆರಿಗೆ ನೋವಾ? ಮಗಳಿನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಎಲ್ಲಿ ಹೋಗಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ? ಈ ಮನೇಲಿ ಯಾರಿಗೂ ಅದ್ರ ಬಗ್ಗೆ ಒಂದು ಚೂರು ಯೋಚನೆ ಇಲ್ಲ. ತಾವು ಯೋಚನೆ ಮಾಡಲ್ಲ, ಯೋಚನೆ ಮಾಡೋರ್ ಕಂಡ್ರೆ ಕಿಂಡಲ್ ಬೇರೆ. ಯೋಚನೆ ಮಾಡಕ್ಕೆ ಅವಳೇನು ಒಬ್ಳೇ ಹೋಗಿಲ್ಲ. ಜೊತೆಗೆ ಸ್ಕಂದ, ಯುವ, ಪಾವನಿ, ಸೂರ್ಯ ಎಲ್ಲರೂ ಹೋಗಿದ್ದಾರೆ. ಅಕ್ಕ, ಅವರು ಆನ್ ದ ವೇ ಇದಾರಂತೆ. ಪಾವನಿ ಈಗಷ್ಟೇ ಮೆಸೇಜ್ ಮಾಡಿದ್ಲು, ಇನ್ನೇನು ಬಂದ್ಬಿಡ್ತಾರೆ. ಹಲೋ ಆಂಟಿ.
ಅವತ್ತಿನ ಥರ ಗಾಬರಿ ಇಲ್ಲ ತಾನೆ. ಮಗಳನ್ನ ಸೇಫಾಗಿ ಕರ್ಕೊಂಬಂದಿದ್ದೀನಿ. ನಾನ್ ಗಾಬರಿ ಪಟ್ಕೊಂಡಿಲ್ಲ, ಆದ್ರೆ ಇವತ್ತು ನಮ್ಮ ಅಕ್ಕ ಗಾಬರಿ ಪಟ್ಕೊಂಡ್ರು. ಹೌದಾ? ಒಟ್ನಲ್ಲಿ ನಿಮ್ಮ ಮನೇಲಿ ಯಾರಾದ್ರೂ ಒಬ್ರು ಗಾಬರಿ ಮಾಡ್ಕೋತಾನೆ ಇರ್ತೀರಾ ಅಂತ ಹೇಳಿ. ಎಷ್ಟಾದ್ರೂ ಹೆಣ್ಣು ಹೆತ್ತವರಲ್ಲೇನಪ್ಪ. ಹೆಣ್ಮಕ್ಳಿದ್ದು ಮನೇಲಿ ಹೆಣ್ಮಕ್ಳು ಬೆಳೆದ ಹಾಗೆ ಗಾಬರಿನೂ ಬೆಳೀತಾನೆ ಹೋಗುತ್ತೆ. ಹಾಗಿದ್ರೆ ಈ ಮನೆಗೆ ಗಾಬರಿ ನಿಲಯ ಅಂತ ಹೆಸರಿಟ್ಕೊಂಡ್ಬಿಡಿ, ಸರಿಯಾಗಿರತ್ತೆ. ಸ್ಕಂದ ಅವರೇ, ನೀವೇನು ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಬರೇ ಮಗ, ಜೊತೆಗೊಂದು ಹೆಣ್ಮಗಳು ಇದ್ದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಿಮಗೆ ಅಪ್ಪ ಅಮ್ಮನ ಸಂಕಟ ಏನು ಅಂತ. ಓಕೆ ಓಕೆ, ಐ ಟೋಟ್ಲಿ ಅಗ್ರಿ. ಅದ್ ಸರಿ, ಫೋಟೋ ಶೂಟ್ ಎಲ್ಲ ಹೇಗಾಯ್ತು ಸ್ಕಂದ ಅವ್ರೆ? ಪಾವನಿ ಯುವ ಎಲ್ಲ ಬಂದ್ಮೇಲೆ ಚೆನ್ನಾಗಿ ಆಗ್ಲೇಬೇಕಲ್ವ ಆಂಟಿ? ಸಖತ್ ಫನ್ನಿ ಆಗಿತ್ತು. ಇನ್ಫ್ಯಾಕ್ಟ್ ನಮ್ಮ ಫೋಟೋಗ್ರಾಫರ್ ಯುವ ಅವ್ರ ಮೇಲೆ ಸಖತ್ ಫಿದಾ ಆಗ್ಬಿಟ್ಟಿದ್ರು. ಬಿಟ್ಟಿದ್ರೆ ಅವ್ರ ಫೋಟೋ ಶೂಟು ಮಾಡ್ಕೋತಿದ್ರು ಏನೋ. ಹೌದಾ ಯುವ? ಹುಡುಗಿ ಒಪ್ಪಿಗೆ ಆದ್ರೆ ಹೇಳಿ, ಕೆಲ್ಸದಲ್ಲಿ ಕೆಲ್ಸ. ನಮ್ ಪ್ರಾರ್ಥನನ್ ಜೊತೆ ನಿಮ್ದು ಮದ್ವೆ ಮಾಡಿ ಮುಗಿಸ್ಬೇಡ. ದೇವ್ಕಿ, ಮಾತಾಡೋಕ್ ಮುಂಚೆ ಸ್ವಲ್ಪ ಮೀನಿಂಗ್ನ ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು. ಪ್ರಾರ್ಥನನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಲ್ಲ. ಬೇಕಿದ್ರೆ ಪ್ರಾರ್ಥನನ್ ಮದ್ವೆ ದಿನಾನೇ ನಿಂದು ಮದ್ವೆ ಮಾಡಿಸ್ತೀನಿ ಅಂತ ಹೇಳ್ಬೇಕಿತ್ತು. ಪಾಪ ಸ್ಕಂದ ಏನಂತ ತಿಳ್ಕೊಳಲ್ಲ. ಸಾರಿ ಅಕ್ಕ, ಸಾರಿ ಸ್ಕಂದ ಅವ್ರೆ, ನನ್ನ ಮಾತಿನ ಅರ್ಥ. ಡೋಂಟ್ ವರಿ ಆಂಟಿ, ನಾನೇನು ಅವ್ರ ಥರ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ಸ್ ಸ್ಕಂದ ಅವ್ರೆ. ಯುವ, ಯು ವಾಂಟ್ ಮೀ ಟು ಟಾಕ್ ಟು ಹರ್? ಮಾತಾಡ್ಲಾ? ಯಾರು ಮಾತಾಡಿದ್ರೂ ಉಪಯೋಗ ಇಲ್ಲ ಸ್ಕಂತ ಅವ್ರೆ, ಅವರೊಪ್ಪಲ್ಲ. ಓ, ಆಗ್ಲೇ ಎಲ್ಲ ಮಾತಾಡ್ಕೊಂಡ್ರಾ? ಎಲ್ಲ ಮಾತಾಡಿದಾಯ್ತು ಅಮ್ಮವ್ರೆ, ಆದ್ರೆ ಏನೂ ಪ್ರಯೋಜನ ಇಲ್ಲ. ಆದ್ರೆ ನನ್ನ ಪ್ರಯತ್ನ ನಾನು ಬಿಡಲ್ಲ. ಮರಳಿ ಯತ್ನವು ಮಾಡು ಅಂದ್ಬಿಟ್ಟು ಅವರೊಪ್ಪೋವರೆಗೂ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಮಾಡ್ತೀನಿ. ಅವಶ್ಯಕತೆ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ತುಂಬ ಧನ್ಯವಾದಗಳು ಅಮ್ಮ. ನಿಜ ಹೇಳಬೇಕು ಅಂದರೆ ನಿಮ್ಮ ಬೆಂಬಲ ನನಗೆ ಬೇಕೇ ಬೇಕು. ಸಮಯ ಬಂದಾಗ ನಾನೇ ಕೇಳ್ತೀನಿ. ಸರಿಪ, ಒಳ್ಳೇದಾಗ್ಲಿ ಯುವ. ಯುವ, ನಿಮ್ಗೆ ಆಂಟಿ ಸಪೋರ್ಟ್ಗಿಂತ ನಿಮ್ಮ ತಮ್ಮನ ಸಪೋರ್ಟೇ ಸಾಕು ಅನ್ಸತ್ತೆ. ಮೂರ್ತಿ ಶಾರ್ಟ್ ಆದರೂ ಕೀರ್ತಿ ಗ್ರೇಟ್. ಇವನಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಆಂಟಿ, ಇವನೇನು ಹೇಳ್ತಾನೆ ಗೊತ್ತಾ? ನನಗೆ ಪ್ರಾರ್ಥನಾ ಸೂಟ್ ಆಗಲ್ವಂತೆ, ಬರೀ ಮಾಡರ್ನ್ ಹುಡುಗಿರೇ ಸೂಟ್ ಆಗೋದಂತೆ. ಈ ಗುಂಡ ಹಾಗೆಲ್ಲ ಮಾತಾಡ್ತಾರಾ? ಇಟ್ಸ್ ಓಕೆ ಆಂಟಿ, ಅವನಿಗೇನು ಗೊತ್ತಾಗತ್ತೆ, ಚಿಕ್ಕ ಹುಡುಗ. ನಾನು ಅವನಿಗೆ ಅರ್ಥ ಆಗೋಗಿ ಹೇಳಿದ್ದೀನಿ, ಅವಶ್ಯಕತೆ ಬಂದರೆ ಪ್ರಾರ್ಥನಾ ಅವ್ರ ಲೈಫ್ ಸ್ಟೈಲ್ಗೆ ನಾನು ಚೇಂಜ್ ಆಗ್ತೀನಿ ಅಂತ. ಚಾನ್ಸ್ ಸಿಕ್ಕರೆ ಅವ್ರನ್ನ ನನ್ನ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಬಟ್
ಪ್ರಾರ್ಥನಾ ಅವ್ರನ್ನ ಬಿಡೋ ಮಾತೇ ಇಲ್ಲ. ಅಮ್ಮ, ಇವತ್ತೆಂತೂ ನಾನು ತುಂಬಾ ಖುಷಿ ಪಟ್ಟೆ. ನಿಮ್ಮ ಮಗಳು ಮತ್ತೆ ಸ್ಕಂದ ಕೈ ಕೈ ಹಿಡ್ಕೊಂಡು ಓಡಾಡಿದ್ದೇನು, ಛಾಯಾಚಿತ್ರಗಳನ್ನು ತೆಗೆಸ್ಕೊಂಡಿದ್ದೇನು, ಅದರಲ್ಲೂ ಆ ಹಳ್ಳಿ ಶೈಲಿ ಬಟ್ಟೆಗಳಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೋಡಿ. ನನ್ನ ಕಣ್ ದೃಷ್ಟಿನೇ ತಾಗೋ ಹಾಗಿತ್ತು. ಹೌದಾ? ನೀವ್ ಹೇಳ್ತಿರೋದ್ ನೋಡಿದ್ರೆ ಎಷ್ಟು ಬೇಗ ಆ ಫೋಟೋ ನೋಡ್ತೀನೇನೋ ಅನ್ಸ್ತಾ ಇದೆ. ಆದಷ್ಟು ಬೇಗ ಸಿಗತ್ತೆ ಆಂಟಿ. ಆಂಟಿ, ಅಂಕಲ್ ಇಲ್ಲಿ? ನಿಮ್ ಅಂಕಲ್ಗೆ ಕೆಲ್ಸ ಒಂದಿದ್ರೆ ಮನೇಲಿ ಯಾರು ನೆನ್ಪಿರಲ್ಲ. ಕೆಲ್ಸನೇ ಪ್ರಪಂಚ. ಮೇಲ್ ರೂಮ್ನಲ್ಲಿ ಕೆಲ್ಸ ಮಾಡ್ತಾ ಇದ್ದಾರೆ. ಓಹ್ ಸರಿ ಆಂಟಿ, ನಾನು ಅವ್ರನ್ನ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. May I come in, sir? Come in. Hello, uncle. ಓ, ನೀನಾ? ಹಾ ಅಂಕಲ್, ನೀವು ಬ್ಯುಸಿ ಇದ್ದೀರಾ ಅಂತ ಆಂಟಿ ಹೇಳಿದ್ರು. ಅದಕ್ಕೆ ನಾನೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ಯಾಕೆ ಬರೋಕ್ ಹೋದೆ? ಕರೆದಿದ್ರೆ ನಾನೇ ಬರ್ತಾ ಇದ್ನಲ್ಲ. ಇಟ್ಸ್ ಓಕೆ ಅಂಕಲ್. ಅಳಿಯ ಅನ್ನೋ ಮರ್ಯಾದೆ ಎಲ್ಲ ಬೇಡ. ಜಸ್ಟ್ ಟ್ರೀಟ್ ಮೀ ಆಸ್ ಯು ಗುಡ್ ಫ್ರೆಂಡ್. ಅಳಿಯ ಅಂತ ಅಲ್ಲ, ಜಸ್ಟ್ ನಿನ್ನ ಪ್ರೊಫೈಲ್ನ ಸ್ಟಡಿ ಮಾಡ್ತಾ ಇದ್ದೆ. ಯು ಆರ್ ರಿಯಲಿ ಬ್ರಿಲಿಯಂಟ್ ಗಾಯ್. ನನಗೆ ನಿಂತರ ಹುಡುಗನ ಕಂಡ್ರೆ ತುಂಬ ಇಷ್ಟ. ಬಾ ಕೂತ್ಕೋ ಬಾ. ಥ್ಯಾಂಕ್ ಯು ಅಂಕಲ್. ಕಾಫಿ? ನೋ ಅಂಕಲ್, ಇಟ್ಸ್ ಆಲ್ರೆಡಿ ಗೆಟಿಂಗ್ ಲೇಟ್. ಇವತ್ತು ಫೋಟೋಶೂಟ್ ಅಂತ ಹೊರಗಡೆನೇ ಇದ್ವಿ. ಸೊ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಈಗ ಮನೆಗೆ ಹೋಗಿ ಅವೆಲ್ಲ ಕಂಪ್ಲೀಟ್ ಮಾಡಬೇಕು. ಇಟ್ಸ್ ಓಕೆ. ಕೆಲಸ ಅನ್ನೋರ್ನ ನಾನು ಯಾವತ್ತೂ ತಡೆಯಲ್ಲ. ಹೋಗ್ಬಾ. ಅಂಕಲ್, ಮೇ ಐ? ಶ್ಯೂರ್, ಪ್ಲೀಸ್. ಸರಿನಮ್ಮ, ನಾನಿನ್ನು ಹೊರಡ್ತೀನಿ. ಅಯ್ಯೋ, ಲೇಟ್ ಆಯ್ತಲ್ಲಪ್ಪ, ಊಟ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲಮ್ಮ, ಮನೇಲಿ ಅಮ್ಮ ಕಾಯ್ತಾ ಇರ್ತಾರೆ. ಸರಿ ಯುವ, ಎಂಗೇಜ್ಮೆಂಟ್ ಮುಗಿದ ಕೂಡಲೇ ಮದುವೆ ಇದೆ. ಈ ಮನೆಯಲ್ಲಿ ಗಂಡು ದಿಕ್ಕು ಅಂದರೆ ನಮ್ಮ ಯಜಮಾನ್ರು ಬಿಟ್ಟರೆ ಇನ್ಯಾರೂ ಇಲ್ಲ. ನೀವು ಈ ಮನೆ ಮಗನ ಥರ ನೀವೇ ಮುಂದೆ ನಿಂತು ನನ್ನ ಮಗಳ ಮದುವೆ ಮಾಡಿಕೊಡ್ಬೇಕು. ಸರಿನಮ್ಮ. ಯುವ, ಬೆಳಿಗ್ಗೆ ಕೆಲಸ ಮಾಡಬೇಡಿ ಅಂತ ಹೇಳ್ದೆ, ಈ ಕೆಲಸ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಈ ಮನೆ ಮಗ. ನಿಮ್ಮನ್ನ ಎಲ್ಲರ ಮುಂದೆ ಸಣ್ಣವರಾಗಿ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಅಂಥ ಕೆಲಸಗಳನ್ನು ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಅರ್ಥ ಆಗತ್ತಮ್ಮ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಅಮ್ಮ. ಪ್ರಾರ್ಥನಮ್ಮವ್ರೆ, ದೊಡ್ಡಮ್ಮವ್ರು ಹೇಳಿದ್ ಕೇಳಿಸ್ಕೊಂಡ್ರಿ ಅಲ್ವಾ? ನಿಮ್ಮ ನಿಶ್ಚಿತಾರ್ಥ, ಮದುವೆ ಎಲ್ಲ ಕೆಲಸನೂ ನಾನೇ ನೋಡ್ಕೋಬೇಕು. ನಿಮಗೂ ಏನಾದರೂ ಕೆಲಸ ಇದ್ದರೆ
ಈಗಲೇ ಹೇಳ್ಬಿಡಿ. ಏನ್ ಕೆಲಸ ಬೇಕಿದ್ರು ಮಾಡೋದಕ್ಕೆ ನಾನು ಸಿದ್ಧ. ಯುವ, ದೇವ್ಕಿ ಹೇಳಿದ್ದು ಕೆಲಸ ಮಾಡು ಅಂತ, ತಾಲ ಹರಟೆ ಮಾಡು ಅಂತಲ್ಲ. ದೇವ್ಕಿಗೆ ನಿನ್ ಟ್ಯಾಲೆಂಟ್ ಗೊತ್ತು, ಆದ್ರೆ ನಿನ್ ಎಕ್ಸ್ಟ್ರಾ ಟ್ಯಾಲೆಂಟ್ಸು ನನಗ್ ಮಾತ್ರ ಗೊತ್ತು. ಎಕ್ಸ್ಟ್ರಾ ಟ್ಯಾಲೆಂಟೆಡಾ? ಏನಕ್ಕ ಹಾಗಂದ್ರೆ? ಐ ಮೀನ್ ಅವನು ತುಂಬಾನೇ ಟ್ಯಾಲೆಂಟೆಡ್ ಅಂತ. ನೋಡೀಗ ಅವನು ಡ್ರೈವರ್ ಕೆಲಸನೂ ಮಾಡ್ಕೊಂಡು, ಆಫೀಸ್ ಕೆಲಸನೂ ಮಾಡ್ಕೊಂಡು, ಜೊತೆಗೆ ಮನೆ ಕೆಲಸನೂ ಎಲ್ಲಾನು ನಿಭಾಯಿಸ್ತಾ ಇದ್ದಾನಲ್ಲ. ಸೊ ಇಸ್ ವೆರಿ ಟ್ಯಾಲೆಂಟೆಡ್ ಅಂತ ಹೇಳಿದೆ. ಹೌದಕ್ಕ, ಆ ವಿಷಯದಲ್ಲಿ ನಮ್ ಯುವ ತುಂಬಾನೇ ಗ್ರೇಟು. ಸರಿ ಅಮ್ಮ, ನಾನು ಬರ್ತೀನಿ. ಬಾ ಸೂರ್ಯ. ಪುಟ್ಟ, ಫೋಟೋ ಶೂಟಿಂದ ತುಂಬಾ ಸುಸ್ತಾಗಿರ್ತೀಯ. ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ಊಟ ಮಾಡೋವಂತೆ. ಯು ಲುಕ್ ವೆರಿ ಹ್ಯಾಂಡ್ಸಮ್ ಅಂಕಲ್. ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದು. ಅವಳಿಗೆ ನಾನು ಅಂದ್ರೆ ತುಂಬಾ ಪ್ರೀತಿ. ಐ ನೋ ಅಂಕಲ್, ಅವ್ರಿಗೆ ನೀವು ಅಂದ್ರೆ ತುಂಬಾನೇ ಪ್ರೀತಿ. ಇನ್ಫ್ಯಾಕ್ಟ್ ಈ ಗಿಫ್ಟ್ ತಗೋಬೇಕಾದ್ರೆ ನಾನು ಅವ್ರ ಜೊತೆನೇ ಇದ್ದೆ. ಹೌದಾ? ಯಾ ಅಂಕಲ್, ಶಿ ಲವ್ಸ್ ಯು ಮೋರ್ ದೆನ್ ಎನಿವನ್. ಅದಕ್ಕೆ ಈ ಗಿಫ್ಟೇ ಸಾಕ್ಷಿ. ಸೋ ಬ್ಯೂಟಿಫುಲ್ ಅಲ್ಲ, ದಟ್ ಟು ಹ್ಯಾಂಡ್ ಮೇಡ್. ಹೇ, ಸೋ ಕ್ಯೂಟ್. ಇದು ಯಾವಾಗ ತೆಗ್ಸಿದ್ ಅಂಕಲ್? ಇದು ನಾವು ಕಾಲೇಜ್ ಟ್ರಿಪ್ ಹೋಗಿದ್ವಿ, ಅವಾಗ ತೆಗ್ಸಿದ್ದು. ಸೋ ನೈಸ್. ನಮಗೂ ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ ಅಂಕಲ್. ಕಾಲೇಜ್ ಡೇಸಲ್ಲಿ ಹೇಗಿದ್ರೋ ಈಗಲೂ ಹಾಗೇ ಇದ್ದೀರಾ. ಸೀಕ್ರೆಟ್ ಅಂತ ಏನಿಲ್ಲ, ಎಲ್ಲ ಗಾಡ್ ಗಿಫ್ಟ್. ಯು ಆರ್ ಸೋ ಲಕ್ಕಿ ಅಂಕಲ್. ಗಾಡ್ಗೆ ನಿಮ್ಮ ಮೇಲೆ ಸ್ಪೆಷಲ್ ಪ್ರೀತಿ ಇದೆ ಹಾಗಿದ್ರೆ. ಅದಕ್ಕೆ ಅಷ್ಟೊಂದು ಪ್ರೀತಿ ತೋರಿಸೋ ಮಗಳನ್ನ ಕೊಟ್ಟಿದ್ದಾನೆ. ಯು ಆರ್ ರೈಟ್. ಪ್ರಾರ್ಥನಾ ನಂಗೆ ಇಷ್ಟ ಆಗೋದು ಇದಕ್ಕೆ. ಯಾರನ್ನಾದ್ರೂ ಇಷ್ಟಪಟ್ರೆ ತುಂಬಾ ಇಮೋಷನಲ್ ಆಗಿ ಕನೆಕ್ಟ್ ಆಗ್ತಾಳೆ. ಅಂದ್ರೆ ಐ ಮೀನ್, ನಿಮಗೆ ಗೊತ್ತಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ರಾರ್ಥನಾ ಅವ್ರ ಜೊತೆ ನೀವು ಪ್ರೀತಿಯಿಂದ ಮಾತಾಡಿದಾಗೆಲ್ಲ ಅವ್ರು ಒಂದೊಂದು ಕಾಯಿನ್ನ ಜಾರಲ್ಲಿ ಹಾಕ್ತಿದ್ರಂತೆ. ಅದೇ ಕಾಯಿನ್ಗಳನ್ನ ತುಂಬ ವರ್ಷಗಳಿಂದ ಸೇರಿಸಿ ಅವ್ರಿಗೆ ಗಿಫ್ಟ್ನ ತಂದಿದ್ದು. ಆ ಕಾಯಿನ್ಗಳನ್ನೆಲ್ಲ ನೋಡಿ ನಾನೇ ಒಂದು ನಿಮಿಷ ಶಾಕ್ ಆಗ್ಬಿಟ್ಟೆ. ಈ ಥರನೂ ಅಪ್ಪನ ಪ್ರೀತಿಸೋರು ಇರ್ತಾರ ಅಂತ.